ಕದಲಿದ್ದಾರೆ. ನಮಸ್ಕಾರ ವೆಂಕೋ ಪೂಜಾರ ಅವರೇ. ನಮಸ್ತೆ ಮೇಡಮ್. ಏನು ಹೇಳಕ್ ಬಯಸ್ತೀರಾ? ಈ ತರ ನೀರು ಖಾಲಿ ಆಗ್ತಾ ಇದೆ, ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿ ಮತ್ತೆ ನಿಮ್ಗೆ ಎರಡನೇ ಬೆಳೆಗೆ ನೀರು ಬೇಕು ಅಂತಂದ್ರೆ ನೀರು ಇರೋದಿಲ್ಲ, ಮಳೆ ಆಗಿ ಮತ್ತೆ ಡ್ಯಾಮ್ ತುಂಬಿದ್ರೆ ಮಾತ್ರ ನೀರು ಇರ್ಬೋದೇನೋ, ಏನು ಹೇಳಕ್ ಬಯಸ್ತೀರಾ? ಆತಂಕ ಇದೆ ಮೇಡಮ್, ನಮ್ಗೆ ನಿಜವಾಗ್ಲೂ ಆತಂಕ ಇದೆ. ಈ ಸರಿಯನ್ನ ಬೇಗ ತುಂಬಿದ ಒಂದು ಖುಷಿಯಿಂದ ಇದ್ರೆ ಟಿಬಿ ಬೋರ್ಡಿನ ನಿರ್ವಹಣೆ ಕೊರತೆಯಿಂದ ಅಂದ್ರೆ 2,30,00,000 ಅದಕ್ಕೆ ನಿರ್ವಹಣೆಗಾಗಿ ಈ ವರ್ಷ ತೆಗೆದಿಟ್ಟಂತ ಅಮೌಂಟ್. ಆದ್ರೆ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲವಾದಂತ ಟಿಬಿ ಬೋರ್ಡ್ ನಿಜವಾಗ್ಲೂ ಈಗ ಮಳೆ ಬರ್ತೈತೋ ಇಲ್ಲೋ ಎಂಬ ಆತಂಕದಲ್ಲಿ ನಾವು ರೈತ ವರ್ಗ ಇದ್ರೆ, ಈಗ ಅಕಸ್ಮಾತ್ ನೀರ್ ಬಂದಿಲ್ಲ ಅಂದ್ರೆ ಇನ್ನೊಂದು ಬೆಳೆಗಿಲ್ಲ. ಕಳೆದ ವರ್ಷ ಕೂಡ ನೀರಿಗಾಗಿ ಆಕಾರ ಇಲ್ಲಿ ತಪ್ಪಿದೆ, ಬಹಳ ಆಕಾರದಿಂದ ಜನರು ರೋಸ್ ಹೋಗಿದ್ರು. ಈ ಸರಿಯನ್ನ ಬೇಗ ತುಂಬಿದೆ ಅಂತ ಒಂದು ಖುಷಿ ಸಂದರ್ಭದಲ್ಲಿ ಈ ತರದ ದುರ್ಘಟನೆ ನಡೆದಿರೋದು ನಿಜವಾಗ್ಲೂ ರೈತ ಸಮೂಹದಲ್ಲಿ ಬಹಳ ದುಃಖದ ವಿಚಾರವಾಗಿದೆ. ಸೊ ಏನ್ ಆಗ್ರಹ ಪಡಿಸ್ತೀರಾ? ಡಿ ಕೆ ಶಿವಕುಮಾರ್ ಬರ್ತಾರಂತ, ಇವಾಗ ಏನ್ ಆಗ್ರಹ ಪಡಿಸ್ತೀರಾ? ಹೌದು, ಆಗ್ರಹ ಅಂದ್ರೆ ಟಿವಿ ಬೋರ್ಡ್ ನಿರ್ವಹಣೆ ಇವತ್ತು ಇರ್ತಕ್ಕಂಥ ಡೈರೆಕ್ಟರ್ಗಳು ಎಲ್ಲವೂ ಕೂಡ ಆಂಧ್ರ ಪ್ರದೇಶದಲ್ಲಿದ್ದಾರೆ. ನೀರು ಮಾತ್ರ ಸಮಪಾಲು ಕೇಳ್ತಾರೆ, ಅದ್ರ ನಿರ್ವಹಣೆ ಮಾತ್ರ ಆಂಧ್ರದ ಕೈಯಲ್ಲಿರೋದ್ರಿಂದ ನೋಟಿಫಿಕೇಶನ್ ಚೇಂಜ್ ಮಾಡಿ ಇಲ್ಲಿ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇಲ್ಲಿ ಅರ್ಧಕ್ಕರ್ಧ ಜನ ಡೈರೆಕ್ಟರ್ಗಳು ಇರ್ಬೇಕು ಅಂಬೋದು. ಯಾವಾಗಲೂ ಕೂಡ ಅಲ್ಲಿರೋ ಸೆಕ್ರೆಟರಿ ಆಂಧ್ರದ ಸೆಕ್ರೆಟರಿ ಇರೋದ್ರಿಂದ ಇಲ್ಲಿ ಕರ್ನಾಟಕ ರಾಜ್ಯದ ಯಾವುದೇ ಅಧಿಕಾರಿಗಳು ಹೋದ್ರು ಕೂಡ ಏನು ನಡಿಲಾರದಂತ ಪರಿಸ್ಥಿತಿ. ಅಲ್ಲಿ ನೀರು ಮಳೆ ಹಿಂದ್ಗಡೆ ನೀರು ಬರ್ತೈತೆ ಅಂದ್ರೆ ಆಗ್ಲೇ ಆಂಧ್ರದವ್ರು ನೀರ್ ಬೇಕಂತ ನಕ್ಕೊಂಡ್ಬಿಡ್ತಾರೆ, ಇನ್ನು ನೀರು ಬರ್ಸಲಿಕ್ಕೆ ಇಂತ ಮುಂಜಾಗ್ರತೆ ಇದಾರೆ. ರಾಜ್ಯ ಸರ್ಕಾರ ಕೂಡ ಇದ್ರ ಮುತುವರ್ಜಿ ವಹಿಸಿ ನಿರ್ವಹಣೆಯಲ್ಲಿ ಕೂಡ ಇದು ಮಾಡ್ಬೇಕಂತಂದು ಈ ಮೂಲಕ ಆಗ್ರಹ ಮಾಡ್ತಾ ಇದೆ ಮೇಡಮ್. ಥ್ಯಾಂಕ್ ಯು ವೆಂಕೋ ಪೂಜಾರ್ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ರೈತ ಮುಖಂಡರಾಗಿರ್ತಕ್ಕಂಥ ಯಲ್ಲಾಲಿಂಗ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯಲ್ಲಾಲಿಂಗ ಅವರೇ. ಏನ್ ಹೇಳಕ್ ಬಯಸ್ತೀರಿ, ಏನ್ ಆಗ್ರಹ ಪಡಿಸ್ತೀರಿ, ಏನ್ ಆಗ್ಬೇಕಾಗಿದೆ ಈಗ? ನೆಕ್ಸ್ಟ್ ಎರಡನೇ ಬೆಳೆಗೆ ನೀರಿಲ್ಲದೆ ಇರೋ ಆತಂಕ, ಪ್ರವಾಹದ ಭೀತಿ ಎಲ್ಲವೂ ಕೂಡ ಶುರುವಾಗಿದೆ. ಹೌದು ಮೇಡಮ್, ಈಗ ನಮ್ದು ಆಲ್ ಇಂಡಿಯಾ ಕಿಸಾನ್ ಸಭಾ ಸಂಯೋಜಿತ ಕರ್ನಾಟಕ ಪ್ರಾಂತ ಸಂಘಟನೆ ನಮ್ದು. ಈಗ ನಮ್ಮ ವಿಜಯನಗರ ಮತ್ತು ಈ ಆಂಧ್ರ ಮತ್ತು ಬೇರೆ ಬೇರೆ ಕೊಪ್ಪಳ ಜಿಲ್ಲೆ, ಗದಗ 3 ಜಿಲ್ಲೆಗೆ ಜೀವನಾಡಿಯಾಗಿರ್ತಕ್ಕಂಥ ನಮ್ಮ ತುಂಗಭದ್ರಾ ಒಂದು ಡ್ಯಾಮ್ ಕ್ರಸ್ಟ್ ಗೇಟ್ 19 ಒಂದು ಇದರಲ್ಲಿ ಡ್ಯಾಮೇಜ್ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಬಹಳ ಮುಖ್ಯವಾಗಿ ಈಗಾಗಲೇ ಕಳೆದ ವರ್ಷ ನಮ್ದು ಡ್ಯಾಮ್ ಅಲ್ಲಿ ನೀರೇ ಇದ್ದಲ್ಲ, ಆ ಸಂದರ್ಭದಲ್ಲಾದ್ರೂ ಟಿಬಿ ಬೋರ್ಡ್ ಮಂಡಳಿ ಬಹಳ ಒಂದು ಸಮಗ್ರವಾದಂತ ಒಂದು, ಯಾಕಂದ್ರೆ ಜನಸಂಖ್ಯೆ ಕೂಡ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ಯಾಕೆ ಇವರು ಮುಂಜಾಗ್ರತೆ ಕ್ರಮವನ್ನು ವಹಿಸಿಲ್ಲ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ನಮ್ಮ ಅಭಿಪ್ರಾಯ ಮೇಡಮ್. ನಂತರದಲ್ಲಿ ಈಗಾಗಲೇ ಈಗ ಕೆಳಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಈಗ ರಾಯಚೂರು ಮತ್ತೆ ಕೊಪ್ಪಳ ಮತ್ತೆ ಈ ಭಾಗ ಬಳ್ಳಾರಿ, ನಮ್ಮ ವಿಜಯನಗರ, ಈ ತರದೆಲ್ಲ ಭಾಗಗಳಲ್ಲಿ ನೀರು ಹೋಗ್ತಾ ಇತ್ತಲ್ಲ, ಈಗ ರೈತರು ತುಂಬಾ ಸಂಕಟದಲ್ಲಿ ಈಗಾಗಲೇ ಇದ್ದಾರೆ. ಈಗಾಗಲೇ ಕಳೆದ ಬಾರಿ ಬರಗಾಲ ಆಗಿರ್ತಕ್ಕಂಥದ್ದು ಮತ್ತೆ ಅದರಿಂದ ಫ್ಲಡ್ ಆಗಿತ್ತು, ಅಂದ್ರೆ ಆ ಪ್ರಕೃತಿ ವಿಕೋಪದಿಂದ ಕೂಡ ರೈತರು ನಲಿಗೆ ಹೋಗ್ತಿದ್ರು. ಈ ಸಂದರ್ಭದಲ್ಲಿ ಏನೋ ಮಳೆ ಕೂಡ ಇಲ್ಲ ಈ ಭಾಗದಲ್ಲಿ, ಅತ್ಯಂತ ಮಳೆ ಕಡಿಮೆ ಇದ್ರು ಕೂಡ ಅಲ್ಪ ಸ್ವಲ್ಪ ಎಲ್ಲ ಮಲೆನಾಡಂತ ಪ್ರದೇಶದಲ್ಲಿ ಮಳೆ ನೀರು ಬಂದ ಮೇಲೆ ಸ್ವಲ್ಪ ಡ್ಯಾಮ್ ಎಲ್ಲ ತುಂಬಿತ್ತು. ಆ ಒಂದು ನೀರನ್ನ ಒಂದು ಆಸೆಯನ್ನು ಹೊತ್ತಂದಂತ ನಮ್ಮ ರೈತರು ಇವತ್ತು ಈ ನೀರನ್ನು ಮತ್ತೆ ಇವತ್ತು ಕ್ರಸ್ಟ್ ಗೇಟ್ ಮೂಲಕ ಹೋಗಿರೋದ್ರಿಂದ ತುಂಬಾ ಆತಂಕದಲ್ಲಿ ಈಡಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಕೂಡಲೇ ಇದೊಂದು ರಾಷ್ಟ್ರೀಯ ವಿಪತ್ತು ಅಡಿಯಲ್ಲಿ ಅಂದ್ರೆ ಈಗಿರುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು ಅಥವಾ ಈ ಒಂದು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಅಥವಾ ಮುಂಬರ್ತಕ್ಕಂಥ ದಿನಗಳು ಏನಾದ್ರೂ ಒಂದಿಷ್ಟು ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಮುಂದಾಗಬೇಕಂತಕ್ಕಂಥ ನಮ್ಮ ಅಭಿಪ್ರಾಯ ಇದೆ ಮೇಡಮ್. ರೈಟ್, ಧನ್ಯವಾದಗಳು ಯಲ್ಲಾಲಿಂಗ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಟಿಬಿ ಡ್ಯಾಮ್ ಗೇಟ್ನ ಈ ಅವಘಡಕ್ಕೆ ಯಾರು ಹೊಣೆ? ಆಗಾಗ ರೈತರಿಗೆ ಆಗ್ತಾ ಇರೋ ಆತಂಕಕ್ಕೆ ಕಾರಣ ಯಾರು? 2019ರಲ್ಲಿ ಡ್ಯಾಮ್ನ ಸ್ಲೀಪ್ ಗೇಟ್ ಕಿತ್ತೋಗಿತ್ತು. ಈಗ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತಾ ಅನ್ನೋ ಭೀತಿ. ಡ್ಯಾಮ್ ನಿರ್ವಹಣೆಯಲ್ಲಿ ಹಾಗಾದ್ರೆ ಅಧಿಕಾರಿಗಳು ಎಡವಿದ್ದಾರಾ? ಜನಪ್ರತಿನಿಧಿಗಳು ಹಾಗಾದ್ರೆ ಈ ಬಗ್ಗೆ ಗಮನನೇ ಹರಿಸ್ಲಿಲ್ವಾ? ದುರಸ್ತಿ ಇಷ್ಟೆಲ್ಲ ಆಗಿದ್ರು ಕೂಡ ಮತ್ತೆ ಯಾಕೆ ಹಿಂಗಾಯ್ತು? ಎನಿವೆ, ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜರಾಮ್ ಜೊತೆ ನಮ್ಮ ಪ್ರತಿನಿಧಿ ಮಾದೇಶ್ ಚಿಟ್ಚಾಟ್ ನಡೆಸಿದ್ದಾರೆ. ಏನು ಹೇಳಿದ್ರು ಕ್ಯಾಪ್ಟನ್ ರಾಜರಾಮ್, ಕೇಳೋಣ ಬನ್ನಿ. ಈ ಒಂದು ತುಂಗಭದ್ರಾ ನದಿ ಡ್ಯಾಮ್ ಕ್ರಸ್ಟರ್ ಗೇಟ್ ಬ್ರೇಕ್ ಆಗಿದೆ. ಆ್ಯಕ್ಚುಲಿ ಅಧಿಕಾರಿಗಳು ಅವಾಗವಾಗ ಅದನ್ನು ಪರಿಶೀಲನೆ ಮಾಡೋದು ಅವರ ಒಂದು ಕರ್ತವ್ಯ ಇರುತ್ತೆ. ಜೊತೆಗೆ 2019ರಲ್ಲೂ ಕೂಡ ಒಂದು ಗೇಟ್ ಬ್ರೇಕ್ ಆಗಿತ್ತಂತೆ, ಅದಾದಮೇಲೂ ಕೂಡ ಈ ಒಂದು ಗೇಟ್ ಈಗ ಈ ರೀತಿ ಆಗಿದೆ. ನೋಡಿ, ಇಲ್ಲಿ ನಾವು ಮೊದಲು ಗಮನಿಸಬೇಕಾದ್ದು, ಈ ಡ್ಯಾಮು ಸುಮಾರು 70 ವರ್ಷ ಆಯಸ್ಸು ಆಗೋಗಿದೆ. 54-55ರಲ್ಲಿ ಡ್ಯಾಮು ಕಂಪ್ಲೀಟಾಗಿ ನೀರು ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇದು ಭಾಳ ಹಳೆಯ ಡ್ಯಾಮು.
ಸೊ ಇಲ್ಲಿ ಹಾಕಿರೋ ಗೇಟು ಈಗಿರೋ ಹೊಸ ಗೇಟ್ಗಳ ಥರ ರೇಡಿಯಲ್ ಗೇಟ್ ಅಲ್ಲ, ಇದು ವರ್ಟಿಕಲ್ ಗೇಟು. ಅಂದರೆ ಕೆಳಭಾಗದಲ್ಲಿ ಕಟ್ಟಡ ಇರುತ್ತೆ, ಕಟ್ಟಡದ ಮೇಲ್ಗಡೆ ಇದು ಡ್ಯಾಮ್ ಅಂತ ಅಂದರೆ ಇದು ಕಟ್ಟಡ, ಇದು ಬೆಡ್ ಲೆವೆಲ್ಲು, ಇಲ್ಲಿ ನದಿ ನೀರು ಹರ್ಕೊಂಡು ಬರುತ್ತೆ. ಇದು ಕಟ್ಟಡದ ಮೇಲ್ಗಡೆ ಗೇಟ್ ಕೂಡಿಸಿರ್ತೀವಿ. ಇದು ಈ ಕಟ್ಟಡದೊಳಗೆ ಗ್ರೂ ಇರುತ್ತೆ, ಅದು ವರ್ಟಿಕಲ್ ಗೇಟ್ ಮೇಲೆ ಎತ್ತುತ್ತೀವಿ, ಕೆಳಗೆ ನಿಲ್ಲಿಸ್ತೀವಿ. ಈಗೇನು ನೀರು ಈ ಕಟ್ಟಡದ ಅಗೇನ್ಸ್ಟ್ ಏನು ನೀರಿದೆ ಇದು ಸುಮಾರು 40-45 TMC ನೀರು ಈಗ ಸ್ಟೋರ್ ಆಗಿರೋದು. ಇದ್ರ ಮೇಲ್ಗಡೆ ಗೇಟನ್ನು ಹೊಂದಿಕೊಂಡು ಗೇಟಿನ ಆಧಾರದ ಮೇಲೆ ಇಲ್ಲಿ ಒಂದು 60-65 TMC ನೀರು ಸ್ಟೋರ್ ಆಗಿದೆ. ಈಗ ಈ ಗೇಟ್ ಏನಾಗಿದೆ, ಇದು ಗೇಟು ಎರಡು ಕಡೆ ಅದನ್ನು ನಿಲ್ಲಿಸಬೇಕಾದ್ರೆ ಚೈನ್ ಲಿಂಕು ಹಾಕಿರ್ತಾರೆ, ಚೈನ್ಗಳು ದೊಡ್ಡ ಚೈನ್ಗಳು ಅದು ಹಾಕಿರ್ತಾರೆ. ಹೋದ ವರ್ಷ ಈ ಡ್ಯಾಮ್ ತುಂಬಲಿಲ್ಲ, ಹಾಗಾಗಿ ಗೇಟನ್ನು ಆಪರೇಷನ್ ಮಾಡೋ ಅವಶ್ಯಕತೆ ಅವರಿಗೆ ಹೆಚ್ಚಿಗೆ ಬರಲಿಲ್ಲ. ಹಾಗಾಗಿ ಗೇಟಿನ ಮೇಲೆ ನಿರ್ವಹಣೆ ಸ್ವಲ್ಪ ಕಮ್ಮಿ ಆಗಿರೋ ಸಾಧ್ಯತೆ ಜಾಸ್ತಿ ಇದೆ. ಹೋದ ವರ್ಷ ಆಪರೇಟ್ ಮಾಡಿಲ್ಲ, ಹಾಗಾಗಿ ಅದು ಕಡೆ ಸ್ವಲ್ಪ ಹಾಗಾದರೆ ಅಧಿಕಾರಿಗಳು ಈ ರೀತಿಯಾದಂಥ ಒಂದು ಘಟನೆ ಸಂಭವಿಸಿದ ಮೇಲೆ ಎಚ್ಚೆತ್ಕೊಳ್ಬೇಕಾ ಅಥವಾ ಮುಂಚೆನೇ ಮಾಡಿರ್ತಾರೆ. ಈಗ ಗೇಟ್ ಯಾವಾಗ ನಾವು ಗೇಟ್ ಅಗೇನ್ಸ್ಟ್ ನೀರು ಮಾಡ್ತೀವಿ, ಮಳೆ ನೀರು ಬಂದಾಗ ಫುಲ್ ನೀರು ಸ್ಟೋರ್ ಮಾಡಬೇಕಾದ್ರೆ ನಾವು ಅಲ್ಲಿವರೆಗೂ ಹಾಕ್ತೀವಿ. ಇಲ್ಲದೆ ಹೋದರೆ ಗೇಟ್ ಎತ್ತಲ್ಲ, ಯಾಕೆ ಎತ್ತಬೇಕು? ನೀರೀಗ 40 TMC ಕಮ್ಮಿ ಬಂದರೆ ಈ ಗೇಟ್ ಎತ್ತೋ ಅವಶ್ಯಕತೆ ಇಲ್ಲ. 50-60 ಬಂದಾಗ ಸ್ವಲ್ಪ ಎತ್ಕೊಂಡು ಅಷ್ಟು ಸ್ಟೋರ್ ಮಾಡ್ತೀವಿ. ಯಾಕೆಂದರೆ ಈ ನೀರು ನಾವು ಒಟ್ಟಿಗೆ ಏಕ್ದಮ್ ಮೇಲ್ವರೆಗೂ ಎತ್ಬಿಡಲ್ಲ. ನೀರು ಹೆಂಗೆ ಬರುತ್ತೋ ಹಂಗಂಗೆ ಎತ್ಕೊಂಡು ಕೆಳಗಡೆ ಮುಂದೆ ಜೂನಲ್ಲೇ ಬಂತಾ, ಜುಲೈಯಲ್ಲಿ ಬಂತಾ, ಆಗಸ್ಟಲ್ಲಿ ಬಂತಾ, ಅಥವಾ ಸೆಪ್ಟೆಂಬರ್ ಮಳೆಗಾಲ ಕೊನೆಯವರೆಗೂ ಬಂತಾ ಮಳೆ, ಅವಾಗ ನೋಡಿಕೊಂಡು ಅವಾಗ ಮೇಲ್ಗಡೆವರೆಗೂ FRLವರೆಗೂ ತುಂಬಿಸ್ತೀವಿ. ಏಕ್ದಮ್ ತುಂಬಿಸ್ಬಿಡಲ್ಲ ನಾವು, ಯಾಕೆಂದರೆ ಅದ್ರ ಮುಂದೆ ಆಮೇಲೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಹಂತವಾಗಿ ತುಂಬಿಸ್ಕೊತಾ ಹೋಗ್ತೀವಿ, ಅದೇ ಥರ ಕೆಳಗಡೆ ಬಿಡ್ತೀವಿ. ಈಗೇನು ನೀವುಗಳು ಏನು ಹೇಳಿದರೆ, ಈಗ ಮುಂದೆ ನಮಗೆ ಇದನ್ನು ಈಗೇನಾಗಿದೆ, ಈ ಗೇಟ್ ರಿಪೇರಿ ಮಾಡಬೇಕು. ಇದು ಮಿಕ್ಕಿದ ಗೇಟ್ಗಳು ಚೆನ್ನಾಗೇ ಇವೆ, ಇದೊಂದೇ ರಿಪೇರ್ ಮಾಡಬೇಕಾದ್ರೂ ಇದನ್ನು ಈ ಹೋಲ್ ಟ್ಯಾಂಕ್ ನೀರು ಇಲ್ಲಿವರೆಗೂ ಬರಬೇಕು, ಇದ್ರ ಕೆಳಗೆ ಹೋಗಬೇಕು. ಇಲ್ಲದೆ ಹೋದರೆ ಇಲ್ಲಿ ರಿಪೇರಿ ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಹೋಗ್ಲಿಕ್ಕೂ ಆಗಲ್ಲ. ಹಾಗಾಗಿ ನೀರನ್ನ ಈ ವರ್ಷ ಖಾಲಿ ಮಾಡಲೇಬೇಕು. 65 TMC ಏನು ಎಕ್ಸ್ಟ್ರಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟು ನೀರು ಕೆಳಗಡೆ ಹೋಗಬೇಕು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು TB ಡ್ಯಾಮ್ ಬಗ್ಗೆ ಆತಂಕ ಪಡಬೇಕಾಗಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆಯ ಬಗ್ಗೆ CM ಹಾಗೂ DCM ಜೊತೆ ಮಾತನಾಡಿದ್ದೀನಿ ಅಂತ ಹೈದರಾಬಾದ್ನಿಂದ ಕೂಡ ತಜ್ಞರು ಬರ್ತಾ ಇದ್ದಾರೆ ಡ್ಯಾಮ್ನ ವೀಕ್ಷಣೆ ಮಾಡೋದಕ್ಕೆ ಅಂತ. ಡ್ಯಾಮ್ ಹಾಗೂ ನೀರಿನ ರಕ್ಷಣೆ ಮಾಡೋದು ಮುಖ್ಯ ಅಂತ ಕೊಪ್ಪಳದ ಮುಜರಾಬಾದ್ನಲ್ಲಿ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ.